ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನು ಅಂದರೆ ನಾನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಂದಕ್ಕೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಇವಾಗಷ್ಟೇ ಫ್ರೆಶ್ ಅಪ್ ಆದೆ. ನಾನು ಅಮ್ಮ ಮನೆ ಬಂದಿದ್ದೆ ಫ್ರೆಶ್ ಅಪ್ ಆಗೋಕ್ಕೆ. ಅಲ್ಲೂ ಸ್ನಾನ ಎಲ್ಲ ಮಾಡಬೇಕಿತ್ತು ಮತ್ತು ಲೇಟಾಗುತ್ತೆ ಹೋಗೋಕ್ಕೆ ಅಂತ ಇಲ್ಲ ದೊಡ್ಡ ಮನೆ ಎದುರುಗಡೆನೇ ಇರೋದಲ್ಲ ಅಂತ ಅಲ್ಲಿ ಫ್ರೆಶ್ ಅಪ್ ಅಂತ ಬಂದೆ. ಈಗ ನಾನು ರೆಡಿ ಆಗಿದ್ದೀನಿ. ನಾನು ರೆಡಿ ಆದೆ. ಅಮ್ಮ ಮತ್ತು ಅಕ್ಕ ಚರಿ ರೆಡಿ ಮಾಡ್ತಾಯಿದ್ರು. ಇನ್ನೇನು ಇವಾಗ ಹೊರಡಬೇಕು. ಆಟೋವು ಕೂಡ ಕಾಲ್ ಮಾಡಿದ್ವಿ. ದುಡ್ಡು ಸಣ್ಣ ಮಕ್ಕಳು ಆಟದ ಬೇಕಾದ್ರೆ ಇರುತ್ತಲ್ಲ ದುಡ್ಡು, ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಸಣ್ಣವರಿದ್ದಾಗ ದುಡ್ಡು ಅಂತ ಆ ಥರ ಪೇಪರಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ವಿ. 10 ವರ್ಷದಿಂದ ಇಟ್ಟಿದ್ದು ಈಗಲೂ ಹಂಗೆ ಐತೆ. ಇವಾಗ ಸಿಕ್ತು ನನಗೆ. ಆಟೋ ಕೂಡ ಬಂದಿತ್ತು, ಅದಕ್ಕೆ ಹೊರಟ್ವಿ. ಇವಾಗ ತುಂಬ ದೂರ ಏನಿಲ್ಲ, ಒಂದು 20 ನಿಮಿಷ ಜರ್ನಿ ಮಾಡಬೇಕಷ್ಟೆ. ದೇವಸ್ಥಾನಕ್ಕೆ ಇವಾಗ ಜಸ್ಟ್ ಬಂದ್ವಿ. ಎಲ್ಲ ನಿಂತ್ಕೊಂಡಿದ್ರು. ನಾನು ಮತ್ತು ನಮ್ಮ ಅಕ್ಕ ಹಣ್ಣು ಕೈ ತರೋಣ ಅಂತ ಬಂದ್ವಿ. ಇಲ್ಲಿನ ಸ್ಪೆಷಲ್ ಏನು ಅಂದರೆ ಒಣಮೆಣಸಿನ್ಕಾಯಿ, ಅದನ್ನು ಕೂಡ ತೊಗೊಂಡೆ ನಾನು. ದೇವಸ್ಥಾನದ ಬಾಗಿಲು ಮುಂದೆ ಅಂದರೆ ದೇವ್ರ ದರ್ಶನ ಮಾಡೋಕ್ಕೋಸ್ಕರ ಅಲ್ಲಿ ಒಬ್ಬರು ಭಟ್ರು ಕೂಡ ಕೂತಿರ್ತಾರೆ. ಅವ್ರು ಮಾತಾಡ್ತಿರ್ತಾರೆ, ದೇವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಕೇಳೋಕ್ಕೆ ಇಷ್ಟು ಜನ ಇದ್ದಾರೆ ಅಲ್ಲಿ. ಮತ್ತು ಹಣ್ಣು ಕೈ ಕೂಡ ನಾವೇ ಮಾಡ್ಕೊಂಡು ಹೋಗ್ಬೇಕಲ್ಲಿ. ಅಮ್ಮ ಪೂಜೆ ಮಾಡ್ತಾಯಿದ್ರು. ಗಣಪತಿ ದೇವರೈತೆ, ಅದಕ್ಕೆ ನಾವು ಪೂಜೆ ಮಾಡಬೇಕು. ನಮಗೂ ಒಂಥರ ಸಮಾಧಾನ, ದೇವ್ರಿಗೆ ನಾವೇ ಕೈಯಾರೆ ಪೂಜೆ ಮಾಡಿದ್ವಲ್ಲ ಅನ್ನೋ ಸಮಾಧಾನ ನಮಗೂ ಕೂಡ ಇರುತ್ತೆ. ನಾವೇ ಕೈಯಾರೆ ದೇವ್ರ ಪೂಜೆ ಕೂಡ ಮಾಡ್ಬೋದು ಇಲ್ಲಿ. ಮತ್ತು ಇದೇನು ಒಣಮೆಣಸಿನ್ಕಾಯಿನ ಒಳ್ಕಲ್ಲಲ್ಲಿ ರುಬ್ಬಿರ್ತಾರೆ, ಅದನ್ನು ತೊಗೊಂಡು ಇಲ್ಲೇ ದೇವ್ರಿಗೆ ಹಚ್ಚಬೇಕು. ಅವ್ರ ಕೈಯಾರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದನ್ನು ದೇವ್ರಿಗೆ ಹಚ್ಚಿದ್ರೆ ಈಡೇರುತ್ತೆ ಅಂತ. ಅರ್ಧ ಗಂಟೆ ನಿಮ್ಮ ಮನಸ್ಸಲ್ಲಿರೋ ಕಷ್ಟನ ಬೇಡ್ಕೊಂಡು ನನಗೆ ಒಳ್ಳೇದಾದ್ಮೇಲೆ ಮತ್ತೆ ನಾನು ತಂದು ಹಾಕ್ತೀರಮ್ಮ, ನನ್ನಂಗೆ ನೆಕ್ಸ್ಟ್ ಬರುವಂತ ಭಕ್ತರಿಗೆ ಒಳ್ಳೇದಾಗ್ಲಿ. ಇಲ್ಲಿ ಒಳಕಲ್ಗಳಿರುತ್ತೆ, ಅಂದರೆ ಹರಕೆ ತೀರಿಸೋರು ಖಾರ ರುಬ್ಬಿ ಅದು ಒಣಮೆಣಸಿನ್ಕಾಯಿ ರುಬ್ಬಿ ಹಚ್ತಾರೆ. ಇಲ್ಲಿ ನೀವು ಹರಕೆ ತೀರಿಸ್ಬೋದು. ಇಲ್ಲಿ ಹೋಮ ಮಾಡ್ತಾರೆ. ಹೋಮ ಮಾಡೋ ಜಾಗ ಇದು. ನೀವೇನು ಒಣಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದು ಇಟ್ಟಿರ್ತೀರ ಅಲ್ಲಿ ಇಟ್ಟರೆ ಅವೆಲ್ಲ ಸೇರಿ ಹೋಮ ಮಾಡ್ತಾರೆ ಅವರು. ದೇವಸ್ಥಾನ ಹೆಸರು ಬಂದು ಪ್ರತ್ಯಂಗಿರ ದೇವಸ್ಥಾನ ಅಂತ, ಶಿವಮೊಗ್ಗ ಏರ್ಪೋರ್ಟ್ ಹತ್ರ ಬರುತ್ತೆ. ನೆಟ್ವರ್ಕ್ ಸಿಕ್ಕಲ್ಲ ಅಲ್ಲಿ ಹೋಮ ಮಾಡೋದು ಮಮ್ಮಿ. ಹಾಂ, ಈ ದೇವ್ರು ಬಂದು ಗಂಡು ಹೆಣ್ಣು ಎರಡು ಸೇರಿ ಇರೋ ದೇವರು ಅಂತ ಅಲ್ಲಿ ಮಾತಾಡ್ತಾಯಿದ್ರು. ನಾವು ಹಾಗೆ ಮನೆಗೆ ಹೊರಟ್ವಿ. ಅಕ್ಕ ಊರಿಗೆ ಬೇರೆ ಹೋಗ್ಬೇಕಿತ್ತು. ಅಷ್ಟೊಳಗೆ ನಮ್ಮಪ್ಪ ಮೀನು ಮತ್ತು ನೇಳೆಹಣ್ಣು ತಂದಿದ್ರು. ನೇಳೆಹಣ್ಣು ಸುಮಾರು ದಿನ ಆಯಿತು ತಿಂದಿದ್ದಿಲ್ಲ. ಸರಿ ಹಾಗೆ ನನ್ನ ಜೊತೆ ಆಟಾಡ್ತಾ ಕೂತ್ಕೊಂಡಿದ್ಲು. ನಾನು ಹಂಗೆ ಆಟಾಡಿಸ್ತಾ ನೇಳೆಹಣ್ಣು ತಿಂತಾಯಿದ್ದೆ. ಮತ್ತು ಇನ್ನು ಊರಿಗೆ ಹೋದ್ಲು ಅಂದರೆ ಮುದ್ದು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮುದ್ದು ಮಾಡ್ತಾ ಹಂಗೆ ನೇಳೆಹಣ್ಣು ತಿಂತಾ ಕೂತಿದ್ದೆ. ಆಮೇಲೆ ಜೋಳ ಬೇಕು ಅಂತಿದ್ಲು ನಮ್ಮ ಅಕ್ಕ. ಹಾಗೆ ಜೋಳ ತೊಗೊಬಂದಿದ್ರು, ಅದು ಕೂಡ ಬೇಸೆಲ್ಲ ಬಿಚ್ಚಿಟ್ಕೊತಾ ಇದ್ದಾಳೆ. ಮೀನು ಫ್ರೈಗೆಲ್ಲ ಕಲಸಿಟ್ಟಿದ್ದಾರೆ. ಸಾರು ಕೂಡ ರೆಡಿಯಾಗಿದೆ. ಇನ್ನೇನು ಊಟಕ್ಕೂ ಕೂತ್ಕೊಂಡ್ವಿ. ಮೀನು ಸಾಂಬಾರು ಮೀನು ಫ್ರೈ ಮಾಡಿದ್ವಿ ಅವ್ರು ಹೋಗೋ ದಿನ. ಓಕೆ ಕಂದಮ್ಮ, ಓಕೆ ಬೂವ ಓಕೆ ನೀನು ಬೂವ. ನಮ್ಮ ಅಕ್ಕ ಬಾವ ಮತ್ತು ಚರಿ ಊರಿಗೂ ಹೊರಟ್ರು. ಎಲ್ಲ ಕಳಿಸ್ಕೊಡೋಕೆ ನಿಂತ್ಕೊಂಡಿದ್ವಿ. ಚರಿ ಕಳಿಸ್ಕೊಡೋಕೆ ಚೂರೂ ಇಷ್ಟ ಇಲ್ಲ. ಹಂಗಂತ ಇಲ್ಲೂ ಹಿಡ್ಕೊಳಕ್ಕೂ ಆಗಲ್ಲ, ಅವಳು ಹೋಗಲೇಬೇಕು. ಚರಿಗೂ ಬಿಡೋಕೆ ಎಲ್ಲರೂ ಹೊರಟ್ರು. ನಾನು ರೈಲ್ವೆ ಸ್ಟೇಷನಿಗೆ ಬರಲ್ಲ ಅಂದೆ. ಅಲ್ಲಿ ಹೋದ್ಮೇಲೆ ಅವಳು ಹುಡ್ಗಿನ ಬಿಟ್ಟೆ ಹೋಗೋಕ್ಕೆ ನಮಗೆ ಮನಸ್ಸಾಗಲ್ಲ ಕಳಿಸ್ಕೊಡೋಕ್ಕೆ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿ ಮನೇಲಿದ್ದೆ. ಅವ್ರು ಮಾತ್ರ ಹೋದರು. ದೇವಸ್ಥಾನದಿಂದ ಬಂದು ಹಾಗೆ ತಿಂಡಿ ಕೂಡ ಬೆಳಗ್ಗೆ ತಿಂದೋಗಿದ್ದಿಲ್ಲ, ಅದಕ್ಕೆ ಬಂದಿದ್ದಷ್ಟೇ ಅಡುಗೆ ಮಾಡ್ಕೊಂಡ್ವಿ. ಸಂಡೇ ಅಲ್ವಾ, ಅದಕ್ಕೋಸ್ಕರ ಮೀನು ತಗೊಬಂದಿದ್ರು ಮನೆಯಲ್ಲಿ. ಹಾಗೆ ಅಡುಗೆ ಕೂಡ ಮಾಡಿಕೊಂಡು ಊಟ ಮಾಡಿ ಮತ್ತು ಅಕ್ಕ ಬಾಬಾ ಪಾಪು ಚರಿ ಊರಿಗೆ ಹೊರಟಿದ್ದಾಳೆ ಇವತ್ತು. ಚರಿ ಬೇರೆ ಊರಿಗೆ ಹೋಗ್ತಿದ್ಲು, ಅದಕ್ಕೋಸ್ಕರ ಬೇಗನೆ ಬಂದ್ವಿ. ನಾವು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದ್ರು. ಇವಾಗಷ್ಟೇ ಜಸ್ಟ್ ಆಟೋದಲ್ಲಿ ಹೋದರು. ಅಮ್ಮ ಅಕ್ಕರೆಲ್ಲ ಬಿಡಕ್ಕೆ ಹೋಗಿದ್ದಾರೆ. ನಾನು ಹೋಗಿಲ್ಲ ರೈಲ್ವೆ ಸ್ಟೇಷನಿಗೆ. ಮನೆಯಲ್ಲೇ ಇಲ್ಲೇ ಮುದ್ದೆಲ್ಲ ಮಾಡಿ ಕಳಿಸ್ದೆ.
ಮತ್ತು ಅಲ್ಲಿ ಹೋದ್ವಿ ಅಂದರೆ ಹೋಗೋ ಟೈಮಲ್ಲಿ ಅಳು ಬರೋಂಗಾಗುತ್ತೆ, ಬೇಜಾರಾಗುತ್ತೆ. ಎದ್ದು ಬಿದ್ದು ಅವಳ ಹತ್ರನೇ ಇದ್ವಿ, ಬೆಳಗ್ಗೆ ಎದ್ದಾಗಿಂದನೂ ನೈಟ್ ಮಲ್ಗೋ ತನಕನೂ ಅವಳ ಜೊತೆನೇ ಟೈಮ್ ಪಾಸು, ಅವಳ ಜೊತೆನೇ ಆಟ ಆಡ್ಕೊಂಡು ಇರ್ತಿದ್ವಿ. ಇವಾಗ ಇಲ್ಲಿಗೆ ಸ್ವಲ್ಪ ಬೇಜಾರಾಗುತ್ತೆ, ಅದಕ್ಕೆ ಕಳಿಸ್ಕೊಡೋಕ್ಕೂ ಬೇಜಾರಾಗುತ್ತೆ ಅಂತ ನಾನು ರೈಲ್ವೆ ಸ್ಟೇಷನಿಗೆ ಹೋಗಿಲ್ಲ. ದೇವಸ್ಥಾನದಿಂದ ಬಂದಿದ್ದಷ್ಟಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹೊರಟ್ರು ಅವರು. ಇದ್ಲು ಸುಮಾರು ಒಂದೂವರೆ ತಿಂಗಳು ಹತ್ತತ್ರ ಇಲ್ಲೇ ಇದ್ಲು ನಮ್ಮ ಅಕ್ಕ ಮತ್ತು ಪಾಪು. ಈಗ ನಮ್ಮ ಪಾಪ ಬಂದು ಕರ್ಕೊಂಡು ಹೋದ್ರು. ಇನ್ನೂ ಸಣ್ಣೋಳಲ್ವ, ನಾವೇ ಒಂದು ಸ್ವಲ್ಪ ಇಲ್ಲೇ ಇರಲಿ, ಬೆಂಗಳೂರು ವಾತಾವರಣಕ್ಕೆ ಅಷ್ಟೋಳು ಅಡ್ಜಸ್ಟ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಫಸ್ಟ್ ಟೈಮ್ ಕರ್ಕೊಂಡು ಹೋಗೋದು ಸ್ವಲ್ಪ ಶೀತ ಕೆಮ್ಮೆಲ್ಲ ಆಗಿತ್ತು, ಅದಕ್ಕೋಸ್ಕರನೇ ಮತ್ತೆ ಕರ್ಕೊಬಂದು ಇಲ್ಲೇ ಇಟ್ಕೊಂಡಿದ್ವಿ. ಈಗ ಒಂದು ಸ್ವಲ್ಪ ದಿನ ಹೋಗಿ ಮತ್ತೆ ಬೇಕಾದ್ರೆ ವಾಪಸ್ ಬರಲಿ ಅನ್ನೋ ಕಾರಣಕ್ಕೆ ಹೋಗಿದ್ದಾಳೆ ಇವಾಗ. ಅಮ್ಮ ಮತ್ತು ಅಕ್ಕ ರೈಲ್ವೆ ಸ್ಟೇಷನಿಗೆ ಹೋಗಿದ್ದಾರೆ ಬಿಟ್ಟು ಬರೋದಕ್ಕೆ. ಮತ್ತು ದೇವಸ್ಥಾನದ ಬಗ್ಗೆ ಏನು ಮಾತಾಡೋದು ಅಂದರೆ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಬಂದಿವಿ. ಹೇಳ್ಬೇಕು ಅಂದರೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಕೂಡ ಬಿಟ್ಟಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂದರೆ ಅದ್ರಾಗೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಬಂದಿದ್ದೀನಿ. ಮತ್ತು ಅಲ್ಲೂ ಕೂಡ ಕೇಳಿದೆ ಇನ್ಫಾರ್ಮೇಷನ್ ಏನಾದ್ರು ಹೇಳ್ತಾರಾ ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಇನ್ಚಾರ್ಜ್ ಎಲ್ಲ ತೊಗೊಂಡಿರ್ತಾರಲ್ಲ ಅವ್ರಿಗೆ ಕೂಡ ಕೇಳಿದ್ದೆ ನಾನು. ಬಟ್ ಅವರು ಇವತ್ತು ಸಂಡೇ, ಅಲ್ಲಿ ಸಂಡೇನೇ ಮೇ ಬಿ ವಾರ ಅಂತ ಸಂಡೇನೇ ಅಲ್ಲಿ ದೊಡ್ಡ ಪೂಜೆ ಗೀಜೆ ಎಲ್ಲ ಇರೋದು. ಏನೇನು ಅವ್ರ ಅರ್ಕೆ ಗಿರ್ಕೆ ಎಲ್ಲ ಇರುತ್ತೆ, ಅವ್ರು ಸಂಡೇನೇ ಬಂದು ಎಲ್ಲದು ಅರ್ಕೆ ಎಲ್ಲ ತೀರಿಸೋದು. ಅದಕ್ಕೋಸ್ಕರ ನಾವು ಸಂಡೇ ಕೂಡ ಹೋಗಿರೋದಲ್ವ, ಅದಕ್ಕೆ ಇನ್ಫಾರ್ಮೇಷನ್ ಹಂಗೆ ವೀಡಿಯೋ ಮಾಡ್ಕೊಳಕ್ಕೆಲ್ಲ ಆಗಿಲ್ಲ. ಬಟ್ ನಾನೊಂದು ಸ್ವಲ್ಪ ಕೇಳ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ 9:30ಗೇನೋ ಓಪನ್ ಇರುತ್ತೆ ಅಂತೆ. ಈ ಪೂಜೆ ದೂರದಿಂದ ಬಂದವರೆಲ್ಲ ಮಾರನೇ ದಿನ ಹಿಂದಿನ ದಿನವೇ ಅಂದರೆ ಶನಿವಾರನೇ ಬಂದು ಆಲ್ಟಿಂಗ್ ಕೂಡ ಹಾಕ್ತಾರೆ. ಅಲ್ಲಿ ಆಲ್ಟಿಂಗ್ ಹಾಕೋ ಸ್ವಲ್ಪ ಸೌಲಭ್ಯಗಳು ಮಾಡಿದ್ದಾರೆ. ಇನ್ನು ಸ್ಟಾರ್ಟಿಂಗ್ ಇವಾಗಷ್ಟೇ ದೇವಸ್ಥಾನ ಓಪನ್ ಮಾಡಿರೋದಲ್ವ, ಅದಕ್ಕೆ ಪರವಾಗಿಲ್ಲ, ಉಳ್ಕೋಬೋದು ಅನ್ನೋಷ್ಟು ಜಾಗ ಇದೆ ಅಲ್ಲೂ ಕೂಡ. ಮತ್ತು ಅಲ್ಲೇನು ಅಂದರೆ ಪೂಜೆಗೆ ಏನು ಸ್ಪೆಷಲ್ ಅಂದರೆ ಹೋಮಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಹೋಮ ಮಾಡ್ತಾರೆ ಕೂಡ. ಒಂಚೂರೂ ಘಾಟ್ ಬರೋದಿಲ್ಲ, ಅಷ್ಟು ಮೆಣ್ಸಿನ್ಕಾಯಿ ಹಾಕಿದ್ರು. ನಾವು ಮನೆಯಲ್ಲೇ ಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿದ್ರೆ ಎಷ್ಟು ಘಾಟ್ ಬರುತ್ತೆ, ಅದರೊಳಗೆ ಅಲ್ಲಿ ಒಂಚೂರೂ ಘಾಟ್ ಬರೋಲ್ಲ. ಫುಲ್ಲು ಒಣಮೆಣ್ಸಿನ್ಕಾಯದಲ್ಲೇ ಹೋಮ ಮಾಡಿದ್ರು ಒಂಚೂರೂ ಘಾಟ್ ಬರೋಲ್ಲ. ಮತ್ತು ಇನ್ನೇನು ಅಂದರೆ ನಾವೇನಾರು ಅಂದ್ಕೊಂಡಿರೋದಕ್ಕೆ ಆಗಬೇಕು ಅಂತ ಇದ್ರೂ ಕೂಡ ಒಣಮೆಣ್ಸಿನ್ಕಾಯನ್ನ ನಾವೇ ಅಲ್ಲಿ ಒಳ್ಕಲ್ಲಲ್ಲಿ ರುಬ್ಬಿ ದೇವ್ರಿಗೆ ಹಚ್ಬೇಕು ಅಂತಲೂ ಇದೆ. ಹಾಗೂ ಮಾಡ್ತಿದ್ದಾರೆ, ತುಂಬ ಜನ ಮಾಡ್ತಿದ್ದಾರೆ. ನಾನು ವೀಡಿಯೋಸ್ ನಿಮಗೆ ಹಾಕ್ತೀನಿ ಕೂಡ, ನೋಡ್ಬೋದು. ತುಂಬಾ ಜನ ಬಂದಿರ್ತಾರೆ, ಯಾವ ಊರಿಂದೆಲ್ಲ ಬಂದಿರ್ತಾರೆ. ಮತ್ತು ನನಗೆ ಅಲ್ಲಿ ಒಂದೊಬ್ಬರು ಅಂಕಲ್ ಕೂಡ ಹೇಳಿದ್ರು, ನೀವು ಫಸ್ಟ್ ಟೈಮ್? ಅದಕ್ಕೆ ನಾವು ಶಿವಮೊಗ್ಗದಲ್ಲಿದ್ದು, ನಾವೇ ಇದೆ ಫಸ್ಟ್ ಟೈಮ್. ಅಂದರೆ ಫಸ್ಟ್ ಟೈಮು ಅಂದರೆ ನಾನು ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ಹೋಗಿದ್ವಿ. ಅಂದರೆ ದೇವಸ್ಥಾನ ಓಪನ್ ಏನೂ ಇಲ್ಲ, ಅಂದರೆ ಪೂಜೆ ಪುನಸ್ಕಾರ ಏನು ಮಾಡ್ತಿದ್ದೆ. ಹೋದಾಗ ಒಣಮೆಣ್ಸಿನ್ಕಾಯಿ ಇಟ್ಟು ಬಂದಿದ್ವಿ, ಹೋಮ ಮಾಡ್ತಿದ್ವಲ್ಲ ಬಳಸ್ಕೊತಾರೆ ನಮ್ಮದು ಅಂತ ಒಂಚೂರು ಇಟ್ಟು ಬರೋಣ ಅಂತ ಇಟ್ಟು ಬಂದಿದ್ವಿ. ಆಮೇಲೆ ಹೋಗೋಣ ಹಣ್ಣು ಕಾಯಿ ಮಾಡಿಸ್ಕೊಬರೋಣ, ತುಂಬ ಜನ ಹೋಗ್ತಿದ್ರು. ನಾವೇ ಶಿವಮೊಗ್ಗದಲ್ಲಿದ್ದು, ನಾವೇ ನೋಡಿಲ್ಲ ಅಲ್ಲ ಅಂತಂದು ಇವತ್ತು ಅಕ್ಕನೂ ಹೆಂಗಿರು ಊರಿಗೆ ಹೋಗ್ತಾಳಲ್ಲ ಅನ್ನೋ ಕಾರಣಕ್ಕೆ ಅಮ್ಮ ಬೆಳಗ್ಗೆನೇ ಹೋಗೋಣ ಅಂತ ಅವಳು ಅಂದ್ಲು. ಅದಕ್ಕೆ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ, ಊರಿಗೆ ಹೋಗ್ತಾನೆ ದೇವಸ್ಥಾನಕ್ಕೂ ಹೋಗಿ ಬಂದಂಗೆ ಆಗುತ್ತೆ ಅನ್ನೋ ಅಂದ್ಕೊಂಡು ಹೋಗಿದ್ವಿ. ತುಂಬಾ ಜನ ಏನೋ ಒಂಥರ ಅಲ್ಲಿ ಹೋದರೆ ಅಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಅಲ್ಲಿ ಹೋದ್ರೂ. ಆಮೇಲೆ ಹರಕೆ ಗಿರ್ಕೆ ಎಲ್ಲ ಇದ್ದರೆ ಈಗ ತೀರಿಸ್ಕೊಂಡು ಒಣಮೆಣ್ಸಿನ್ಕಾಯಿ ಅದನ್ನು ಕೂಡ ಮಾತಾಡಿ ಇಲ್ದಂಗೆ ಯಾರು ಹರಕೆ ತೀರಿಸ್ತಾರೆ, ನಾವೇನೂ ಮಾತಾಡಬಾರ್ದು. 48 ಪ್ರದಕ್ಷಿಣೆ ಹಾಕಿ ನಾವು ಖಾರ ರುಬ್ಬಿ ದೇವ್ರಿಗೆ ಹಚ್ಚಬೇಕು. ಅಲ್ಲಿ ತನಕ ನಾವೇನು ಮಾತಾಡಬಾರ್ದು. ನಾವು ಕೌಂಟ್ ಮಾಡ್ಕೊಳಕ್ಕೆ ಯಾರು ತುಂಬ ಜನ ಯಾವ ರೀತಿಯಲ್ಲೆಲ್ಲ ಬರ್ಕೊಂಡಿರ್ತಾರೆ ಒಂದೊಂದು ರೌಂಡ್ ಆದಮೇಲೂ. ಆಮೇಲೆ ಈ ಗಣಪತಿಗೆ ಅದು ಸುತ್ತ ಗಣಪತಿದೊಂದು ಸಣ್ಣ ಗುಡಿ ಥರನೂ ಇತ್ತಲ್ಲಿ, ಅದನ್ನು ರೌಂಡ್ ಹಾಕ್ತಾರಲ್ಲ. ಗಣಪತಿ ಹತ್ರ ಬಂದಾಗ ಕಡಲೆಕಾಳನ್ನ ನೆನೆಸಿಟ್ಕೊಂಡು ತೊಗೊಬಂದಿದ್ರು ತುಂಬ ಜನ. ಒಂದೊಂದು ರೌಂಡಿಗೂ ಗಣಪತಿ ಹತ್ರ ಒಂದೊಂದು ಕಾಳು ಹಾಕಿ ರೌಂಡ್ ಹೊಡಿತಿದ್ರು, ಹಾಗೂ ಲೆಕ್ಕ ಇಟ್ಕೊಂಡಿದ್ರು. ಆ ಥರ ತೀರಿಸಿದ್ರೆ ಆ ಥರ 5 ಭಾನುವಾರ ಬಂದು ಮಾಡಬೇಕು, ಮಾಡಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದೊಂದು ಅಲ್ಲಿ ನಂಬಿಕೆ. ನಿಜನೂ ಆಗಿದೆ. ತುಂಬ ಜನ ಅಲ್ಲಿ ಹೇಳ್ತಾಯಿದ್ರು, ನಾವು ಅಂದ್ಕೊಂಡಿದ್ದು ಎಷ್ಟೋ ಅಂದ್ಕೊಂಡೇನು ನಾವು ಅಂದ್ಕೊಂಡಿದ್ದೀವಿ ಬಂದು ಅದು ನಿಜವಾಗ್ಲೂ ಆಗಿದೆ ಅಂತ ತುಂಬ ಜನ ಇದ್ದರು. ಅಲ್ಲಿ ಜನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ದಾರೆ. ಅದು ಈಗ ರೀಸೆಂಟಾಗಿ ಓಪನ್ ಆಗಿರೋ ದೇವಸ್ಥಾನದಲ್ಲೂ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ನಮಗೆ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ನನಗಂತೂ ತುಂಬಾ ಖುಷಿಯಾಯಿತು ದೇವಸ್ಥಾನ ನೋಡಿ. ಅಂದರೆ ನಮಗೊಂದು ನಂಬಿಕೆ ಆಗುತ್ತೇನಪ್ಪ ಅಲ್ಲಿ ಹೋದರೆ ಅನ್ನೋ ಒಂದು ನಂಬಿಕೆ. ನೀವು ಕೂಡ ಬಂದು ನೋಡಿ. ತುಂಬ ಜನ ಅಲ್ಲೆಲ್ಲ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಅವ್ರ ಬ್ಲಾಗ್ ನೋಡೇ ಕೂಡ ಬಂದಿರೋದು, ವಿಷಯ ತಿಳ್ಕೊಂಡು. ತುಂಬ ಊರಿಂದ ತಮಿಳ್ನಾಡು ಆಗಿರ್ಬೋದು, ಬ್ಯಾಂಗ್ಳೂರು ಆಗಿರ್ಬೋದು, ಮಂಗಳೂರು ಅಲ್ಲಿಂದೆಲ್ಲ ಬಂದಿದ್ರು ಜನ, ತುಂಬಾ ಜನ ಇದ್ದರು. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಇನ್ಫಾರ್ಮೇಷನ್ ಅಲ್ಲಿ ಯಾರು ಅದ್ರ ಬಗ್ಗೆ ಹೇಳೋರಿದ್ದರೆ ವಿಡಿಯೋ ಕೂಡ ಮಾಡಾಕ್ತೀನಿ. ಇವತ್ತು ನನಗಿಷ್ಟು ಬಂದಿದ್ದೀನಿ ಆ ದೇವಸ್ಥಾನ ಬಗ್ಗೆ. ನೀವು ಕೂಡ ಒಂದು ಸತಿ ಬಂದು ವಿಸಿಟ್ ಮಾಡಿ, ನಿಮಗೆ ಏನೇನು ಕಷ್ಟ ಇತ್ತು ಎಲ್ಲದೂ ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ
ನಾನು ಇದು ಹೇಳ್ಕೊಳಕ್ಕೇನು ದೇವ್ರ ಹತ್ರ ಕೇಳ್ಕೊತೀನಿ. ಆಮೇಲೆ ಈ ವಿಡಿಯೋ ನಾನು ಇಲ್ಲಿಗೂ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೇ ನಾನು ಇವತ್ತಿಂದು ಡೇ ಏನಿತ್ತು ಅಂತ. ಈಗ ಸಂಜೆ ಒಂದು 6:30 ಆಗಿತ್ತೆ. ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಚರಿನೂ ಕೂಡ ಓದು. ಇನ್ನೇನು ಅಂಥ ಸ್ಪೆಷಲ್ ಏನೂ ಇರಲ್ಲ ಮನೆಯಲ್ಲಿ. ಪಾಪು ಇದ್ದಾಗ ಒಂಥರ ಏನೋ ಒಂಥರ ಟೈಮ್ ಪಾಸ್ ಆಗೋದು, ಅಂಥ ಜೊತೆ ಆಟ ಆಡ್ಕೊಂಡು ಇರ್ತಾಯಿದ್ವಿ. ಈಗ ಅವಳು ಇಲ್ಲ ಅಂದಮೇಲೆ ಏನು ಮನೆಯೆಲ್ಲ ಖಾಲಿ ಖಾಲಿ, ಒಬ್ರೊಬ್ರು ಒಂದೊಂದು ಕಡೆ ಇರ್ತೀವಿ ನಮ್ಮ ಪಾಡಿಗೆ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.